ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಕೆಲವು ದಿನಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಫಲಿತಾಂಶವು ಪ್ರಕಟವಾಯಿತು. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ಗರಿಷ್ಠ ಅಂಕಗಳನ್ನು ಗಳಿಸುವ ಮುಖಾಂತರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರಥಮ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ. ಹೌದು, ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 582 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಇವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 582 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ ಕುರಿತು, ಇದರ ಹಿಂದಿನ ಅವರ ಓದಿನ ಆಸಕ್ತಿ ಹಾಗೂ ಪರಿಶ್ರಮದ ಕುರಿತು, ಇದಕ್ಕೆಲ್ಲ ಕುಟುಂಬ ಹಾಗೂ ಕಾಲೇಜು ಉಪನ್ಯಾಸಕರ ಸಹಕಾರ, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಹಾಲಕ್ಷ್ಮಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ ತಾವು 582 ಅಂಕಗಳನ್ನು ಗಳಿಸ್ಕೊಂಡು ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ಇದೊಂದು ಭಾಳ ಖುಷಿಯ ವಿಚಾರ. ಹಾಗೆಯೇ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತಮಗೆ ಹೇಗೆ ಅನಿಸ್ತಿದೆ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ, HD ಕೋಟೆ ತಾಲೂಕಿಗೆ ತಾವು ಒಂದು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಇದರಿಂದ ತುಂಬ ಖುಷಿ ಇದೆ ನನಗೆ. ನಾನು ಇಲ್ಲಿ ಫೇಲ್ಯೂರ್ ಆಗಿದ್ದೆ ಒಂದು ಸ್ಟೆಪ್ಪಲ್ಲಿ 10th. ಮೀನ್ಸ್ ನನ್ನ ಮಾರ್ಕ್ಸ್ ನಾನು ಫಸ್ಟ್ ಬರ್ತೀನಿ ತಾಲೂಕಿಗೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದಾಗಿರಲಿಲ್ಲ. ಅವಾಗಾಗಿರೋ ಫೇಲ್ಯೂರ್ನ ಇವಾಗ ಓವರ್ಕಮ್ ಮಾಡಿ ನಾನು PUCನಲ್ಲಿ ಸ್ಕೋರ್ ಮಾಡಿದ್ದು. ಸೊ ಹಾಗಾಗಿ ಒಂದು ಸಲ ಸೋತು ಗೆದ್ದಿರೋದ್ರಿಂದ ನಂಗೆ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ. ಹಾಗಿದ್ರೆ ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು, ತಮ್ಮ ಅಧ್ಯಯನ ಕ್ರಮ ಆಗಿರ್ಬೋದು, ಹೇಗಿತ್ತು ಆರಂಭದಿಂದಲೂ? ಆರಂಭದಿಂದಲೂ ಒಂದೇ ರೀತಿ ಇತ್ತು ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ನಾವು ಓದೋ ರೀತಿ ಅಥವಾ ನಮ್ಮ ಆ್ಯಕ್ಟಿವಿಟೀಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಎಲ್ಲ ಟೈಮ್ ಟೇಬಲ್ ವೈಸ್ ನಾವೇನು ಹಾಕೊತೀವಿ ಹಾಗೆ ಓದ್ಬೋದು, ಹಾಗೆ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಆ್ಯಕ್ಟಿವಿಟೀಸ್ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ, ಕಾಲೇಜಸಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳಿರುತ್ತೆ, ಕಲ್ಚರಲ್ ಇವೆಂಟ್ಸ್ ಇರುತ್ತೆ, ನಾವೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಬರೀ ಎಜುಕೇಷನ್ ಮಾತ್ರ ಅಂತ ಇರಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು ಇದೇ ರೀತಿ ಓದಬೇಕು ಅಂತ ಬರಲ್ಲ. ಒಂದು ದಿನದಲ್ಲಿ ನಾವು ಎಷ್ಟು ಓದಬೇಕೋ ಅಷ್ಟನ್ನು ಓದಿ ನಾವು ಕಂಪ್ಲೀಟ್ ಮಾಡ್ಕೊಬೇಕಷ್ಟೇ. ಸೊ ಹಾಗಾಗಿ ನಾನು ಏನು ಓದ್ಬೇಕು ಅಂದ್ಕೊಂಡಿದ್ದನೋ ಅದನ್ನು ನಾನು ಓದ್ಕೊತಿದ್ದೆ. ಆದರೆ ಅವತ್ತಿನ ಮಾಡಿದ ಪಾಠನ ಅವತ್ತೇ ಓದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೆಟರ್, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ಕ್ಯಾರಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಬಿಕಾಸ್ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲೂ ನಾವು ಇರಬೇಕು ಅಂತಂದಾಗ ಅದನ್ನು ಮೇಂಟೈನ್ ಮಾಡಿಕೊಂಡು ಜೊತೆಗೆ ಪ್ಯಾರಲಲ್ ಆಗಿ ಎಲ್ಲನೂ ತೊಗೊಂಡು ಬರಬೇಕು. ಸೊ ನಾನು ಹಾಗೆ ಮಾಡ್ಕೊಂಡು ಬಂದೆ. ಫಸ್ಟಿಂದನೂ ಪೂರ್ತಿ ನಾನು ಏನು ಓದಬೇಕು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಓದ್ತಾನೆ ಬಂದೆ. ಎಲ್ಲೂ ಫೇಲ್ಯೂರ್ ಅಂತ ನನಗೆ ಅನ್ನಿಸ್ಲಿಲ್ಲ. ಬಿಕಾಸ್ ಏನೇ ಅಂದರೂ ನಾವು ಮಾರ್ಕ್ಸ್ ಕಡಿಮೆ ಇತ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಸಕ್ಸಸ್ಸಿಗೆ ಒಂದು ಸ್ಟೆಪ್ ಆಗಿರುತ್ತೆ ಅಷ್ಟೇ. ಡೈರೆಕ್ಟಾಗಿ ಲಾಸ್ಟ್ ಸ್ಟೆಪ್ನ ನಾವು ಎತ್ತಕ್ಕಾಗಲ್ಲ, ಒಂದೊಂದೇ ಮೆಟ್ಲು ಎತ್ಕೊಂಡು ಹೋಗ್ಬೇಕಿರುತ್ತೆ. ಹಾಗೆ ಅಂತಲೇ ನಾನು ಅಂದ್ಕೊಂಡು ಸ್ಟಾರ್ಟಿಂಗಿಂದನೂ ನನ್ನ ವೇ ಆಫ್ ಲರ್ನಿಂಗ್ ಏನಿತ್ತು, ಯಾವ ರೀತಿ ಓದಬೇಕು, ಅದೇ ಮೆಥಡಾಲಜಿಯಿಂದ ಓದ್ಕೊಂಡು ಬಂದೆ. ಸೊ ಅದು ನನ್ನ ಸಕ್ಸಸ್ಗೆ ರೀಸನ್ ಅಂತ ಹೇಳ್ಬೋದು. ಹಾಗಿದೆ, ಪ್ರಸ್ತುತ ತಾವು ದ್ವಿತೀಯ PUC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ದೀರಾ, ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂತ ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆಯಲ್ಲಾಗಿರ್ಬೋದು, ಅಲ್ಲೆಲ್ಲ ತಮ್ಮ ಓದಿನ ಪರಿ ಹೇಗಿತ್ತು? ಅಲ್ಲೂ ಕೂಡ ಒಂದು ಉತ್ತಮ ಅಂಕಗಳೊಂದಿಗೆ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದ್ತಾ ಇದ್ರ? ಹೌದು, ನಾನು ಚಿಕ್ಕ ವಯಸ್ಸಿಂದನೂ ಸ್ಟಾರ್ಟಿಂಗ್ 10th ಫಸ್ಟಿಂದ 10th ನಾನು ಟಾಪರ್ ಆಗಿದ್ದ ಸ್ಟೂಡೆಂಟೇ. 1-2 ಸಲ ಮಿಸ್ ಆಗಿರ್ಬೋದು ಅಷ್ಟೇ ಅವಾರ್ಡ್, ಅದು ಬಿಕಾಸ್ ಆಫ್ ಅಟೆಂಡೆನ್ಸ್ ಆ ರೀತಿ ರೀಸನ್ಸಿಂದ. ಅದು ಬಿಟ್ಟು ನಾನು ಚಿಕ್ಕ ವಯಸ್ಸಿಂದನೂ ಟಾಪ್ ಸ್ಟೂಡೆಂಟಾಗಿಯೇ ಬಂದವಳು. ಬಟ್ 10th ಅದು ಡ್ರಾಪ್ ಆಯಿತು.
ಆ ಡ್ರಾಪಿಂದ ಇವಾಗ ಈ ರೀತಿ ಸಕ್ಸಸ್ ಆಗೋದಕ್ಕೆ ರೀಸನ್ ಆಯಿತು. ಹಾಗಿದ್ರೆ SSLC ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳೊಂದಿಗೆ ಉತ್ತಮವಾದ ಶ್ರೇಣಿಯನ್ನು ಪಡ್ಕೊಂಡ್ರಿ? ತದನಂತರ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಈ ವಿಜ್ಞಾನ ವಿಭಾಗ ಬರಲಿಕ್ಕೆ? ನಂದು ಟೋಟಲ್ ಮಾರ್ಕ್ಸ್ 10th 603 ಇತ್ತು. ನನಗೆ ನನ್ನ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ನನಗೇನಂದರೆ ಎಜುಕೇಷನ್ ಇಸ್ ಮೈ ಪ್ಯಾಷನ್, ಇಸ್ ಮೈ ಲವ್ ಅಂತಲೇ ಹೇಳ್ತೀನಿ. ನಾನು ಅದರಲ್ಲೇ ನಾನು ಏನೇ ಅಚೀವ್ ಮಾಡಬೇಕಿದ್ರೂ ನಾನು ಎಜುಕೇಷನಲ್ಲೇ ಮಾಡಬೇಕು ಅನ್ನೋದು ನನಗಿತ್ತು. ನನಗೆ ಸೈನ್ಸಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಐ ಲವ್ ದ ಸಬ್ಜೆಕ್ಟ್ ಸೈನ್ಸ್. ಸೊ ಹಾಗಾಗಿ ನಾನು ಏಮ್ ಬೇರೆ ಇರಲಿ ಏನೇ ಇರಲಿ ನಾನು ಸೈನ್ಸ್ ಫೀಲ್ಡಲ್ಲೇ ಹೋಗಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ನನ್ನ ಏಮ್ಗೂ ಕೂಡ ಅದೇ ಒಂದು ವೇ ಅಂತ ನಾನು ಅದನ್ನು ಚೂಸ್ ಮಾಡಿಕೊಂಡೆ. ಹಾಗಿದ್ರೆ ತರಗತಿಗಳು ಆರಂಭ ಆದಂಥ ಸಂದರ್ಭದಲ್ಲಿ ಆರಂಭದಿಂದ ಯಾವ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಬಂದ್ರಿ? ತರಗತಿಯಲ್ಲಿ ಕೇಳಿದಂಥ ಪಾಠಗಳನ್ನು ಮನೇಲಿ ಬಂದು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರಿ? ಅಂದರೆ ಅಲ್ಲಿ ಮಾಡಿರೋ ಪಾಠನ ಅಲ್ಲೇ ಬಂದು ಓದಬೇಕು. ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಏನಂತಂದರೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನೇ ಓದಿದ್ರೂ ಅದು ಸಾಕಾಗಲ್ಲ. ನಾವು ಓದಿರೋದನ್ನು ನಿನ್ನೆ ಓದಿರೋದಾಗಲಿ ಮೊನ್ನೆ ಓದಿರೋದಾಗಲಿ ಇವತ್ತೊಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟು ನಾವು ಅದನ್ನು ರಿವಿಷನ್ ಮಾಡ್ತೀವಿ ಅಂತಂದರೆ ಅದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಯಿತು ಅಂತ ಅರ್ಥ. ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಾವು ಪರ್ಫೆಕ್ಟ್ ಆಗ್ಬೋದು. ಇಲ್ಲ ಅಂತಂದರೆ ನಾವು ಓದಿರ್ತೀವಿ, ಅವತ್ತು ಓದಿದ್ದೀನಿ ಬಿಡು ಅಂತ ಬಿಟ್ವಿ ಅಂತಂದರೆ ಆ ಕಾನ್ಸೆಪ್ಟ್ ಎಲ್ಲ ನಮ್ಗೆ ಮರ್ತೋಗ್ಬಿಟ್ಟಿರುತ್ತೆ. ಬಿಕಾಸ್ ಫಸ್ಟಿಂದ 10th ವರೆಗೆ ನಾವು ನೋಡೋದು ಜಸ್ಟ್ ಒಂದು ಪಾಠಗಳು, ಕತೆಗಳು ಈ ಥರ ಮಾತ್ರ ಕೇಳ್ಕೊಂಡು ಬಂದಿರ್ತೀವಿ. ಬಟ್ ನಾವು PU ಬಂದಾಗ ಅದರಲ್ಲೂ ಸೈನ್ಸ್ ತಗೊಂಡಾಗ ಸ್ಪೆಷಲಿ ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಕಲಿಬೇಕಾಗಿರುತ್ತೆ. ಎಲ್ಲ ಹೊಸ ಹೊಸ ಟಾಪಿಕ್ ಇರುತ್ತೆ. PU ಹೌದು, PU ನಮಗೆ ಬೇಸ್ ಆಗಿರುತ್ತೆ. ನೆಕ್ಸ್ಟ್ ನಾವೇನೇ ಹೋದ್ರೂ ಇವಾಗ ಬಯಾಟ್ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಾವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕಿರುತ್ತೆ. ಸೊ ಹಾಗಾಗಿ ಅದನ್ನು ಅಲ್ಲಲ್ಲೇ ನೀಟಾಗಿ ಓದ್ಕೊಂಡು ಟೀಚರ್ಸ್ ಹೇಳೋ ಕಾನ್ಸೆಪ್ಟನ್ನು ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ಮಾಡಬಾರ್ದು. ಮಾರ್ಕ್ಸ್ ಪರ್ಪಸ್ಸಿಗೋಸ್ಕರ ನಾವು ಹೋಗ್ತೀವಿ ಅಂತಂದರೆ ನಾವೇನೇನೂ ಅಚೀವ್ ಮಾಡೋಕ್ಕಾಗಲ್ಲ. ನಮ್ಮ ಮಾರ್ಕ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಆದರೆ ಅದೇ ನಮಗೆಲ್ಲ ಆಗಲ್ಲ. ಹಾಗಾಗಿ ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಹೋದಷ್ಟು ಅದು ನಮ್ಮ ಸಕ್ಸಸ್ಸಿಗೆ ಒಂದು ವೇ ಆಗುತ್ತೆ. ನಾನು ಅದೇ ಮೆಥಡ್ನ ಫಾಲೋ ಮಾಡ್ಕೊಂಡು ಬಂದೆ. ನನಗೆ ಮಾರ್ಕ್ಸ್ಗಿಂತ ಜಾಸ್ತಿ ನನಗೆ ಕಾನ್ಸೆಪ್ಟ್ ಬೇಕಿತ್ತು. ಅದನ್ನು ಫಸ್ಟಿಂದ ನಾನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದೆ, ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದೆ. ಅದ್ರ ಪ್ರಕಾರನೇ ನನ್ನ ಪ್ರಿಪ್ರೇಷನ್ನ ನಾನು ಮಾಡ್ತಿದ್ದೆ. ಸೊ ಅದು ಈ ಒಂದು ಸ್ಟೆಪ್ಪಲ್ಲಿ ನನಗೆ ಕೈ ಹಿಡಿತು ಅಂತ ಹೇಳ್ತೇನೆ. ಹಾಗೆಯೇ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರ ಹೇಗಿತ್ತು? ಅವರೆಲ್ಲ ತಮಗೆ ಯಾವ ರೀತಿ ಪಠ್ಯಗಳನ್ನು ತಮಗೆ ಅಭ್ಯಾಸ ಮಾಡಿಸ್ತಾ ಇದ್ರು? ಅವರು ಟೀಚರ್ಸ್ ಅಂದರೆ ತುಂಬ ಎಫರ್ಟ್ಸ್ ಆಗ್ತಾಯಿದ್ರು ನಮ್ಮ ಕಾಲೇಜಲ್ಲಿ. ನಾನು ನೋಡಿರೋ ಪ್ರಕಾರ ಎಲ್ಲರೂ ಹೇಳ್ತಾರೆ ಕಾಲೇಜಿಗೆ ಬಂದಮೇಲೆ ಲೆಕ್ಚರ್ಸ್ ಏನೋರು ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ ಅಂತ. ಬಟ್ ನಮ್ಮ ಕಾಲೇಜಲ್ಲಿ ಹಂಗಿರಲಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಟೀಚರ್ ಕೂಡ ಟೀಚರ್ ಅಲ್ಲ, ಅವರು ಲೆಕ್ಚರ್ ಎಲ್ಲರ ಪ್ರಕಾರ. ಆದರೆ ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಆಗಿರಲಿಲ್ಲ, ಅವರು ಟೀಚರ್ ಆಗಿನೇ ನಮ್ಮ ಜೊತೆ ಇದ್ದರು. ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಕದ್ದು ಈ ರೀತಿ ಮಾಡಬೇಕು, ನೀವು ಹಿಂಗೆ ಓದಬೇಕು, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಇದನ್ನು ಮಾಡಿದ್ರೆ ನೀವು ನೆಕ್ಸ್ಟ್ ಮುಂದೆ ಬರ್ಬೋದು, ಈ ರೀತಿ ಎಲ್ಲ ತುಂಬಾ ಪುಷಪ್ ಮಾಡಿದ್ರು ನಮಗೆ. ಆಮೇಲೆ ಆ ಕಾಲೇಜಿಗೆ ಎಷ್ಟು ಬೇಕಿತ್ತು ಅಷ್ಟೇ ಅಲ್ಲದೆ ಅವರು ತುಂಬ ಹೆಚ್ಚು ಪಾಠ ಮಾಡ್ತಾಯಿದ್ರು ನಮಗೆ. ಈ ರೀತಿ ಮಾಡಬೇಕು, ತುಂಬ ಗೈಡೆನ್ಸ್ಗಳನ್ನ ಕೊಡ್ತಾಯಿದ್ರು. ಹಿಂಗಿರಬೇಕು, ನೆಕ್ಸ್ಟ್ ಕಾಂಪಿಟೇಷನ್ ಹೀಗಿರುತ್ತೆ, ಎಲ್ಲದ್ರ ಬಗ್ಗೆ ತುಂಬ ಅರಿವನ್ನ ಮೂಡಿಸ್ತಾ ಇದ್ರು ನಮಗೆ. ಅದರಿಂದ ಟೀಚರ್ಸ್ ಸಹಾಯ ಇಲ್ದೇ ನಾವು ಸುಮ್ಮನೆ ನಾವೇ ಬರೋಕ್ಕಾಗಲ್ಲ. ಟೀಚರ್ಸ್ ಇರಬೇಕು, ಪೇರೆಂಟ್ಸ್ ಇರಬೇಕು, ನಾವು ಇರಬೇಕು, ಎಲ್ಲ ಜೊತೆಗೆ ಸೇರಿದ್ರೇ ನಾವು ಸಕ್ಸಸ್ಸಿಗೆ ಪಾತ್ರ ಆಗೋಕ್ಕಾಗೋದು. ಅವ್ರ ಸಹಾಯ ನನಗೆ ತುಂಬಾ ಇದೆ ಟೀಚರ್ಸ್ದು. ಪ್ರತಿಯೊಬ್ಬರು ಟೀಚರ್ಸ್ನು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವೇ ಅಲ್ಲಿ ಈ ರೀತಿ ಮಾಡಬೇಕು, ಈ ಥರ ಮಾಡಬೇಕು, ಒಬ್ಬೊಬ್ಬರು ಛಲ ಮೂಡಿಸೋದಾಗಿರ್ಬೋದು, ಸಪೋರ್ಟಿವ್ ಆಗಿ ಹೇಳೋದಾಗಿರ್ಬೋದು, ಆ ರೀತಿ ಮಾಡಿಕೊಂಡು ನನ್ನ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಇದ್ರ ಜೊತೆಗೆ ಪ್ರಮುಖವಾಗಿ ತಮ್ಮ ಕುಟುಂಬದವರ ಸಹಕಾರನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ತಮ್ಮ ಓದಿನ ಯಶಸ್ಸಿನಲ್ಲಿ ಕುಟುಂಬದವರ ಪಾತ್ರ ಹೇಗಿತ್ತು? ಮೆಜಾರಿಟಿ ನೋಡೋದಾದ್ರೆ ನನ್ನ ಪೇರೆಂಟ್ಸ್ ರೋಲೇನೆ ತುಂಬ ಇರುತ್ತೆ ಈ ಸಕ್ಸಸ್ಸಲ್ಲಿ. ನಮಗೆ ಎನ್ವಿರಾನ್ಮೆಂಟ್ ಏನು ಬೇಕು ಅದನ್ನು ಕ್ರಿಯೇಟ್ ಮಾಡಿಕೊಡೋದೇ ಮನೇಲಿ ಪೇರೆಂಟ್ಸ್. ನಮ್ಗೆ ಏನು ಬೇಕು ಏನು ಬೇಡ ಎಲ್ಲ ನೋಡಿಕೊಂಡು ಈ ಒಂದು ಚೌಕಟ್ಟು ಅಂತ ಇರುತ್ತೆ, ಅಷ್ಟರೊಳಗಡೆ ನಮ್ಮನ್ನು ಬೆಳೆಸಬೇಕು. ಅದರಲ್ಲೂ ನಮಗೆ ಫ್ರೀಡಮ್ ಅಂತ ಕೊಡಬೇಕು. ನಮ್ಮ ಮನೇಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ನನಗಿರಲಿಲ್ಲ. ನಾನು ಓದಬೇಕು, ನನ್ನನ್ನು ಓದಿಸೋದಕ್ಕೆ ಸಂಪೂರ್ಣವಾಗಿ ಮನೇಲಿ ರೆಡಿ ಇದ್ದರು. ಅದಕ್ಕೆ ಏನೇನು ಎನ್ವಿರಾನ್ಮೆಂಟ್ ಬೇಕೋ ಅದನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ರು. ಅವ್ರು ಇದ್ದಿದ್ದರಿಂದನೇ, ಆ ರೀತಿ ಎನ್ವಿರಾನ್ಮೆಂಟ್ ನಂಗೆ ಇದ್ದಿದ್ದರಿಂದನೇ ನಾನು ಚೆನ್ನಾಗಿ ಓದ್ಕೊಂಡೆ. ಈಗ ತರಗತಿಗಳು ಆರಂಭ ಆದಂಥ ಸಂದರ್ಭದಲ್ಲಿ ತಾವು ಅಭ್ಯಾಸ ಮಾಡೋದಕ್ಕೂ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಗೆ ಅಧ್ಯಯನ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂತೆ ಅಧ್ಯಯನದಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬರ್ತೀರಾ? ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಪಾಠಗಳನ್ನು ಓದಬೇಕಿರುತ್ತೆ, ಅರ್ಥ ಮಾಡ್ಕೊಳ್ಬೇಕಿರುತ್ತೆ ಎಲ್ಲನೂ. ಆದರೆ ಎಕ್ಸಾಮ್ ಟೈಮಲ್ಲಿ ನಾವು ಅವಾಗ ಓದ್ತೀವಿ ಅಂತಂದರೆ ಅದಾಗಲ್ಲ.
ನಾವು ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕು, ಓನ್ಲಿ ಜಸ್ಟ್ ರಿವಿಷನ್ ಮಾಡಬೇಕು, ಎಲ್ಲ ರೀಕಾಲ್ ಮಾಡಬೇಕು, ಕಾನ್ಸೆಪ್ಟ್ಗಳನ್ನ ಲಿಂಕ್ ಮಾಡ್ಕೊಬೇಕು, ಇದಾದರೆ ಹಿಂಗಾಗುತ್ತೆ ಆ ಥರ ಕಾನ್ಸೆಪ್ಟ್ಗಳನ್ನ ಲಿಂಕ್ ಮಾಡ್ಕೋಬೇಕು, ಕ್ವಶನ್ಸ್ ಏನು ಬರ್ಬೋದು ಎಕ್ಸಾಮಲ್ಲಿ ಅಂತ ಥಿಂಕ್ ಮಾಡಬೇಕು, ಕಾನ್ಫಿಡೆಂಟಾಗಿರಬೇಕು, ಮೆಜಾರಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು, MCQಗಳನ್ನು ಮೇಯ್ನಾಗಿ ಅದರಲ್ಲೂ PU ಲೆವೆಲಲ್ಲಿ 10th ಓಕೆ ಮಾಡ್ಕೊಬೋದು, ಬಟ್ PU ಲೆವೆಲಲ್ಲಿ ತುಂಬ MCQ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಗೆ MCQ ಅಲ್ಲೇ ಮಾರ್ಕ್ಸ್ ಕಳ್ಕೊಳಕ್ಕಾಗುತ್ತೆ. ನಾವು ಥಿಯರಿ ಪಾರ್ಟ್ ಎಲ್ಲ ಆರಾಮ್ಸೆ ಅಟೆಂಡ್ ಮಾಡ್ಕೋತೀವಿ. MCQ ಮಾಡಬೇಕು ನಾವು ಅಂತಂದರೆ ಸ್ಟಾರ್ಟಿಂಗಿಂದ ಕಾನ್ಸೆಪ್ಟ್ ತುಂಬ ಗ್ರಿಪ್ ಇರಬೇಕು, ನಾಲೆಡ್ಜ್ ಗ್ರಿಪ್ ಇರಬೇಕು. ಅದನ್ನು ಮಾಡೋದ್ರ ಜೊತೆಗೆ ಆವಾಗಲಿಂದನೇ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಂಡು ಬಂದಷ್ಟು ತುಂಬ ಈಸಿ ಆಗುತ್ತೆ. ಹಾಗೆಯೇ ಈಗ ಪರೀಕ್ಷೆಯನ್ನು ಎದುರಿಸೋಕ್ಕೂ ಮುಂಚೆ ಆ ಪರೀಕ್ಷೆಗೆ ತಕ್ಕಂಥ ಅಧ್ಯಯನವನ್ನು ಮಾಡೋದ್ರ ಜೊತೆಗೆ ತಮ್ಮ ಒಂದು ಮಾನಸಿಕ ಆರೋಗ್ಯ ಆಗಿರ್ಬೋದು, ತಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯವನ್ನು ಹದಗೆಡ್ತು ಅಂದರೆ ಅದು ಓದಿನ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಆ ಸಮಯದಲ್ಲಿ ಆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು, ಆಹಾರದ ಸಮತೋಲನ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ರಿ? ನಾನು ಅಷ್ಟೊಂದು ನನ್ನ ಹೆಲ್ತ್ ಕಡೆ ಆಗಲಿ ತುಂಬ ಬೇರೆ ಕಡೆ ಆಗಲಿ ಏನೋ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ನನ್ನನ್ನು ಕಂಪ್ಲೀಟ್ ನೋಡ್ಕೊಂಡಿದ್ದೆ ನಮ್ಮಮ್ಮ. ನಾನು ಊಟ ತಿಂಡಿ ವಿಷಯದಲ್ಲಾಗಲಿ ನನ್ನ ಹೆಲ್ತ್ ಕಡೆ ಆಗಲಿ ನಾನು ಏನೂ ಕೇರ್ ಮಾಡಿಲ್ಲ. ಎಲ್ಲ ಅವರೇ ನನಗೆ ಮಾಡಿಕೊಟ್ಟಿರೋದು. ನಾನು ಏನೇ ಇದ್ದರೂ ಅದನ್ನು ಮಾಡಬೇಕು, ಎಲ್ಲರೂ ಇಂಡಿವಿಜುವಲ್ ಆಗಿ ಹೌದು. ಬಟ್ ನನಗೇನಿತ್ತಂದರೆ ನಾನು ಓದಬೇಕು, ನಾನು ಅಚೀವ್ ಮಾಡಬೇಕಂತ ಅಷ್ಟೇ ಇತ್ತು. ನನಗೆ ನನ್ನ ಹೆಲ್ತ್ ಇಂಪಾರ್ಟೆಂಟ್, ಅದು ಇದು ನಾನೇನು ಕಾನ್ಸಂಟ್ರೇಟ್ ನಿಜವಾಗ್ಲೂ ಮಾಡಿರಲಿಲ್ಲ. ಅದನ್ನೆಲ್ಲ ಪ್ಯಾರಲಲ್ ಆಗಿ ನನ್ನ ಜೊತೆ ನಮ್ಮಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರೇ ನೋಡ್ಕೊಂಡು ಬಂದರು. ನನ್ನ ಕಾನ್ಸಂಟ್ರೇಷನ್ ಏನಿದ್ರು ಎಜುಕೇಷನ್ ಮೇಲಿತ್ತು. ಬಟ್ ಆದರೆ ನಾನು ಹೇಳ್ತೀನಿ, ಎಲ್ಲರೂ ಇಂಡಿವಿಜುವಲ್ ಆಗಿ ಅವರೇ ನೋಡ್ಕೊಬೇಕು. ಇವಾಗೇನೋ ಮನೇಲಿ ಪೇರೆಂಟ್ಸ್ ಇದ್ರು ನೋಡ್ಕೊಂಡ್ರೆ ನನ್ನನ್ನು, ಬಟ್ ನೆಕ್ಸ್ಟ್ ಇಲ್ಲಿಂದ ನಾನು ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಆವಾಗ ನನ್ನನ್ನು ನಾನೇ ನೋಡ್ಕೊಬೇಕು. ಸೊ ಹಾಗಾಗಿ ಎಲ್ಲರೂ ಈಗಲಿಂದನೇ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಪರೀಕ್ಷೆಯ ದಿನಾಂಕಗಳು ನಿಗದಿಯಾಗುತ್ತೆ, ಪರೀಕ್ಷೆ ಸಮಯನೂ ಹತ್ರ ಬರುತ್ತೆ, ಪರೀಕ್ಷೆ ಕೇಂದ್ರಕ್ಕೆ ತಾವು ಹೊರಡ್ತೀರಾ. ಆ ಸಮಯದಲ್ಲಿ ತಾವು ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಕೇಂದ್ರದಲ್ಲಿ ಕೂರ್ತು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಲ್ಲಿ ಏನೇನೆಲ್ಲ ಓಡ್ತಾ ಇತ್ತು, ಪರೀಕ್ಷೆ ಚೆನ್ನಾಗಿ ಬರೀತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು, ಅಥವಾ ಏನಾದರೂ ಗೊಂದಲಗಳಿಗೆ ಒಳಗಾಗ್ತಾ ಇದ್ರಾ? ಹೇಗಿರ್ತಾ ಇತ್ತು ಮನಸ್ಥಿತಿ ಪರೀಕ್ಷೆ ಕೇಂದ್ರಕ್ಕೆ ಹೊರಟಂಥ ಸಂದರ್ಭದಲ್ಲಿ? ಒಂದು ಎಕ್ಸಾಮ್ ಹಾಲಿಗೆ ಹೋಗಿ ನಾವು ಎಕ್ಸಾಮ್ನ ಫೇಸ್ ಮಾಡ್ತೀವಿ ಅಂತಂದರೆ ನಮ್ಮ ಮನಸ್ಸನ್ನು ತುಂಬ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಬಿಕಾಸ್ ನಾವು ಎಷ್ಟೇ ಓದಿದ್ರೂ ಅದು ತುಂಬ ಕಡಿಮೆನೇ. ನಾವು ನಾಲೆಡ್ಜನ್ನು ಇಷ್ಟು ಓದ್ಬಿಟ್ಟಿದ್ದೀವಿ, ನಾವು ಜಾಸ್ತಿ ಓದ್ಬಿಟ್ಟಿದ್ದೀವಿ ಅಂತ ಯಾವತ್ತೂ ಹೇಳ್ಕೊಳಕ್ಕಾಗಲ್ಲ. ಎಷ್ಟೇ ಓದಿದ್ರೂ ಒಂದು ಚಿಕ್ಕ ಇರುವೆ ಅಷ್ಟೇ ನಾವು ಕಲ್ತಿರ್ತೀವಿ. ಸೊ ಹಂಗಾಗಿ ನಾವು ಓದಿರೋದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಬರ್ಬೋದು ಅನ್ನೋದೊಂದು ಟೆನ್ಷನ್ ಒಂದು ಕಡೆ. ಆದರೆ ಇಲ್ಲ, ನನ್ನ ಪ್ರಿಪ್ರೇಷನ್ ಮೇಲೆ ನನಗೆ ನಂಬಿಕೆ ಇತ್ತು ಅಂತಂದರೆ ನಾವು ಕಾನ್ಫಿಡೆನ್ಸಾಗಿ ಎಕ್ಸಾಮ್ನ ಫೇಸ್ ಮಾಡ್ಬೋದು. ಆದರೆ ಅವ್ರ ಪ್ರಿಪ್ರೇಷನ್ ಮೇಲೆ, ಅವ್ರ ಹಾರ್ಡ್ ವರ್ಕ್ ಮೇಲೆ ಅವ್ರ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರಬೇಕು. ನನಗಿತ್ತು, ನನ್ನ ಪ್ರಿಪ್ರೇಷನ್ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಆದ್ರೂ ಎಲ್ಲಾದರೂ ಮಿಸ್ ಆಗ್ಬೋದೇನೋ ಅಂದರೆ ಎಡಗ್ಬೋದೇನೋ ಅನ್ನೋದೊಂದು ಭಯ ಇತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಅಂತ ಅನಿಸಿಲ್ಲ ನನಗೆ. ಈಗ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇತರ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡೋದಾಗಿರ್ಬೋದು, ಪರೀಕ್ಷೆ ಮುಗಿದ ನಂತರ ಯಾವ ಪ್ರಶ್ನೆಗೆ ಯಾವ ಉತ್ತರ ಬರ್ದಿದೆ ಅನ್ನೋದನ್ನ ಕುರಿತು ಚರ್ಚೆ ಮಾಡೋದಾಗಿರ್ಬೋದು, ಇದು ಮಾಡೋದು ಬಹಳಷ್ಟು ಮಾನಸಿಕವಾಗಿ ಗೊಂದಲಕ್ಕೆ ಒಳಗಾಗುವಂಥ ಪರಿಸ್ಥಿತಿಯನ್ನು ತಂದು ಬಿಡುತ್ತೆ. ಈ ಥರ ತಾವೇನಾದರೂ ಮಾಡಿದ್ದುಂಟಾ, ಅಥವಾ ಹೇಗಿರ್ತಾ ಇದ್ರಿ? ಇಲ್ಲ, ಆ ಥರ ಅನ್ಕೊಳ್ಳೋದು ತಪ್ಪು. ನಾವು ಹೌದು, ಡಿಸ್ಕಸ್ ಮಾಡಿದ ತಕ್ಷಣ ನಾವು ಮೆಂಟಲಿ ವೀಕ್ ಆಗ್ತೀವಿ ಅಂತ ಅನ್ಕೋಬಾರ್ದು. ಯಾಕಂದರೆ ಇವಾಗ ಡಿಸ್ಕಸ್ ಮಾಡಿಲ್ಲ ಅಂದರೆ ನಾವು ಎಕ್ಸಾಮ್ ಆದಮೇಲೆ ಅದನ್ನ ಕಂಪ್ಲೀಟ್ ಸೈಡ್ಗೆ ಇಟ್ಟಿರ್ತೀವಿ. ಬಿಡು, ಎಕ್ಸಾಮ್ ಮುಗೀತು, ಸ್ವಲ್ಪ ರೆಸ್ಟ್ ಮಾಡೋಣ, ರಿಲ್ಯಾಕ್ಸ್ ಆಗೋಣ ಅಂತ ಮೈಂಡ್ ಸೆಟ್ ಇರುತ್ತೆ. ನಂಗೆ ಇವಾಗಿಂದ ಅಂತಲ್ಲ, ನನ್ನ ಚೈಲ್ಡ್ಹುಡ್ಡಿಂದನೂ ನಾನು ಹಾಗೆ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಏನು ತಪ್ಪು ಮಾಡಿರ್ತೀನೋ ಆನ್ ದಿ ಸ್ಪಾಟ್ ನನಗೆ ಗೊತ್ತಾಗಬೇಕು, ಏನಕ್ಕೆ ತಪ್ಪಾಯಿತು, ಎಲ್ಲಿ ತಪ್ಪಾಯಿತು. ನಾನು ಡಿಸ್ಕಸ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅಂತಂದರೆ ಮೊಬೈಲ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ಅವ್ರ ಜೊತೆ ಕೇಳ್ಕೊಬೋದು, ಇಲ್ಲ ನೋಟ್ಸಸ್ ಇರುತ್ತೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನಾನು ಏನು ತಪ್ಪು ಮಾಡಿದ್ದೀನೋ ಅದನ್ನ ಆನ್ ದಿ ಸ್ಪಾಟಲ್ಲಿ ನಾನು ನೋಡ್ತಾ ಇದ್ದೆ. ಅದು ನೋಡಿಬಿಟ್ಟೇ ನಾನು ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಿದ್ದು. ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ಈಗ ನೋಡಿದ ತಕ್ಷಣ ಕೆಲವೊಬ್ಬರು ತುಂಬ ಬೇಜಾರಾಗ್ತಾರೆ, ಅವಾಗ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆ ಥರದವ್ರು ನೋಡಬೇಡಿ. ಎಕ್ಸಾಮ್ ಆದಮೇಲೆ ಬೇಕಿದ್ರೆ ನೋಡಲೇಬೇಕು. ಯಾಕಂದರೆ ಇಲ್ಲಿಗೆ ಮುಗ್ದಿಲ್ಲ, ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿರೋದು ಸ್ಟೆಪ್ಪು. ಇದು ಏನಕ್ಕೆ ನೋಡ್ಬೇಕಂತ ಹೇಳ್ತೀನಿ ಅಂದರೆ, ಇವಾಗ ಇಲ್ಲೇನೋ ತಪ್ಪು ಮಾಡಿರ್ತೀವಿ ಅಂತಂದರೆ, ತಪ್ಪು ಮಾಡಿದ ದಿನಾನೇ ನೋಡಿದ್ರೆ ಅದು ನಮಗೆ ಮೈಂಡಲ್ಲಿ ತುಂಬ ಚೆನ್ನಾಗಿ ನೆನಪಿರುತ್ತೆ. ನೆಕ್ಸ್ಟ್ ನಾವು CET ಎಕ್ಸಾಮ್ ಬರೀಬೇಕು, ನೀಟ್ ಬರೀಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಅದೆಲ್ಲದರಲ್ಲೂ ಈ ರೀತಿ ನಮ್ಮ ಒಂದು ಫೇಲ್ಯೂರು ತುಂಬ ಚೆನ್ನಾಗಿ ನೆನಪಿರುತ್ತೆ. ಸಕ್ಸಸ್ಗಿಂತ ಜಾಸ್ತಿ ನೆನಪಾಗೋದೇ ಫೇಲ್ಯೂರ್ಸ್. ಸೊ ಹಾಗಾಗಿ ಎಲ್ಲಿ ಎಡವಿದ್ದೀವೋ ಅದನ್ನು ಅಲ್ಲೇ ಸರಿ ಮಾಡ್ಕೊಂಡ್ಬಿಟ್ರೆ ದೊಡ್ಡದಾಗಲ್ಲ ಅದು. ಹಾಗಾಗಿ ನಾನು ಅದನ್ನು ಅಲ್ಲೇ ನೋಡಿ ಅಂತ ನನ್ನ ಸಜೆಷನ್ನ ನಾನು ಹೇಳ್ತೀನಿ. ಆದರೆ ಅದನ್ನು ತುಂಬ ಡೀಪಾಗಿ ತಗೊಂಡಷ್ಟು ಏನು ಪ್ರಯೋಜನ ಇಲ್ಲ. ನೆಕ್ಸ್ಟ್ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಹೋಗ್ಬೇಕೆ ಹೊರತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾನು ಬಂದು ಅದನ್ನು ನೋಡ್ತಾ ಇದ್ದೆ, ನೋಡ್ಬಿಟ್ಟೇ ನೆಕ್ಸ್ಟ್ ನಾನು ಓದಕ್ಕೆ ಹೋಗ್ತಾ ಇದ್ದಿದ್ದು.
ಈಗ ಎಲ್ಲ ವಿಷಯಗಳ ಪರೀಕ್ಷೆಗಳು ಮುಗಿಯುತ್ತೆ, ಫಲಿತಾಂಶ ದಿನಾನೂ ಕೂಡ ಪ್ರಕಟ ಆಗುತ್ತೆ. ಫಲಿತಾಂಶ ಬರೋಕ್ಕೂ ಮುಂಚೆ ತಮ್ಮ ಒಂದು ನಿರೀಕ್ಷೆ ಹೇಗಿತ್ತು? ಯಾವ ರೀತಿಯಾದ ಅಂಕಗಳು ಬರೋವಂಥ ನಿರೀಕ್ಷೆಯಲ್ಲಿ ತಾವಿದ್ರಿ? ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸ್ಕೊತೀನಿ ಅಂತ ತಮಗೆ ಭರವಸೆ ಇತ್ತಾ? ಹೌದು, ನನ್ನ ಪ್ರಿಪ್ರೇಷನ್ ಹಾಗೆ ಇತ್ತು. ಬಟ್ ಆದರೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನಕ್ಕಂದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅದು ನಮಗೆ ಭಯ ಕಾಡ್ತಾ ಇರುತ್ತೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ತಾಲೂಕಿಗೆ ನಾನು ಫಸ್ಟ್ ಬರಬೇಕಂತ ನಾನು ಮಾಡಿದೆ ಅಂತಂದರೆ ಅವ್ರಿಗಿಂತ ನಂದು ಒಂಚೂರು ಮಾರ್ಕ್ಸ್ ಜಾಸ್ತಿ ಬರಬೇಕು, ಇವ್ರಿಗಿಂತ ಮಾರ್ಕ್ಸ್ ಬರಬೇಕು, ಅವ್ರು ಓದ್ಬಿಡ್ತಾರೆ, ಇವ್ರು ಓದ್ಬಿಡ್ತಾರೆ, ಆ ಥರ ಮೆಂಟಾಲಿಟಿ ಇದ್ದಾಗ ನಾವು ಭಯದಲ್ಲಿ ಮಾತ್ರ ಎಕ್ಸಾಮ್ನ ಫೇಸ್ ಮಾಡೋಕ್ಕಾಗೋದು. ನನಗೆ ಏನಕ್ಕೆ ಹಿಂಗೆ ಅನ್ನಿಸ್ತು ಅಂತಂದರೆ ನಾನು 10th ಹಾಗೆ ಮಾಡಿದ್ದು. ಬಿಕಾಸ್ ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಎಲ್ಲ ಟೀಚರ್ಸಿಗಾಗಲಿ, ಫ್ಯಾಮಿಲಿಗಾಗಲಿ, ಪೇರೆಂಟ್ಸಿಗಾಗಲಿ, ಈವನ್ ನನಗೂ ಕೂಡ ಇತ್ತು. ಯಾಕಂದರೆ ನಾನು ಚೈಲ್ಡ್ಹುಡ್ಡಿಂದನೂ ಟಾಪರ್ ಆಗಿನೇ ಬಂದವಳ ಸ್ಕೂಲಲ್ಲಿ. ಆಮೇಲೆ 10th ಸಡನ್ನಾಗಿ ಡ್ರಾಪ್ ಆಯಿತು. ಏನಕ್ಕಂತಂದರೆ ನನಗೆ ಎಕ್ಸಾಮ್ ಫೇಸ್ ಮಾಡುವಾಗ ಫುಲ್ ಭಯ. ಯಾಕಂದರೆ ಇದೇ ಲಾಸ್ಟ್ ಎಕ್ಸಾಮ್ ನನ್ನ ಸ್ಕೂಲ್ ಲೈಫಲ್ಲಿ, ಇದರಲ್ಲಿ ನಾನು ಎಡವ್ಬಿಟ್ರೆ ನನ್ನ ಪ್ಲೇಸ್ ಕಳ್ಕೊಂಡ್ಬಿಡ್ತೀನಿ ನಾನು. ಆ ಭಯದಲ್ಲಿ ಏನಾಯಿತು, ಮೇ ಬಿ ನನಗೆ ಕನ್ಫ್ಯೂಷನ್ಸ್ ಆಯಿತು, ಇನ್ನೇನಾಯಿತು ಅದನ್ನ ನನಗೆ ಗೊತ್ತಾಗಿಲ್ಲ. ಬಟ್ ಆ ಮೈಂಡ್ಸೆಟ್ಟಿಂದನೇ ನಾನು ಡ್ರಾಪ್ ಆಗಿದ್ದು ಅಂತ ನನಗೆ ಅನಿಸಿದ್ದು. ಏನಕ್ಕಂದರೆ ಸೆಕೆಂಡ್ ಇಯರ್ಗೆ ಬಂದಮೇಲೆ ನಾನು ಯಾರನ್ನೋ ಬೀಟ್ ಮಾಡಬೇಕು, ಯಾರಿಗಿಂತನೋ ಮಾರ್ಕ್ಸ್ ನಂದು ಜಾಸ್ತಿ ಬರಬೇಕಂತ ನಾನು ಓದಲಿಲ್ಲ. ನನಗೆ ಕಾನ್ಸೆಪ್ಟ್ ಬೇಕಿತ್ತು, ನಾನು ಓದಬೇಕಿತ್ತು, ನಾನು ಚೆನ್ನಾಗಿ ಓದಬೇಕು, ನಾನು ಮಾರ್ಕ್ಸ್ ತೆಗಿಬೇಕು, ಅಷ್ಟು ಮಾತ್ರ ಇತ್ತು. ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿದ್ದೆ. ಪಕ್ಕದಲ್ಲಿರೋರು ಎಷ್ಟಾದರೂ ತೆಗಿಲಿ, ಅವ್ರ ಬಗ್ಗೆ ನಾನು ಕಂಪೇರ್ ಮಾಡ್ಕೋಬಾರ್ದು, ಆ ರೀತಿ ಇದ್ದೆ ಸೆಕೆಂಡ್ ಇಯರಲ್ಲಿ. ಅದೇ ಇವಾಗ ನನಗೆ ಮುಂದೆ ಬಂದಿದ್ದು. ಏನಕ್ಕಂದರೆ ನನಗೆ ತಾಲೂಕಿಗೆ ಫಸ್ಟ್ ಅಂತ ಕೇಳಿದಾಗ ನನಗೆ ಫುಲ್ ಶಾಕ್ ಆಗಿತ್ತು. ಮೇ ಬಿ ಆ್ಯಕ್ಚುಲಿ ಅವಾಗ ಹಂಗಿತ್ತು ಸಿಚುವೇಶನ್ನು. 10th ಡ್ರಾಪ್ ಆಗಿದ್ದಕ್ಕೆ ಅವಾಗ ಒಂದು ಎಕ್ಸ್ಪೀರಿಯನ್ಸಿಂದ ಇವಾಗ ಮುಂದೆ ಬಂದೆ ಅಂತ ಹೇಳ್ತೀನಿ. ತಾವು ಈ ಒಂದು ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 582 ಅಂಕಗಳನ್ನು ಗಳಿಸಿ ಎಚ್.ಡಿ. ತಾಲೂಕಿಗೆ ಒಂದು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ರಿ ಅಂತ ವಿಷಯ ಗೊತ್ತಾದಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವರಾಗಿರ್ಬೋದು ಮತ್ತು ತಮ್ಮ ಗ್ರಾಮದವರಾಗಿರ್ಬೋದು, ಹಾಗೆಯೇ ವಿಶೇಷವಾಗಿ ತಮ್ಮ ಕಾಲೇಜು ಆಡಳಿತ ಮತ್ತು ಉಪನ್ಯಾಸಕರು ಯಾವ ರೀತಿಯಾದಂಥ ಒಂದು ಖುಷಿಯನ್ನು ಹಾಗೂ ಪ್ರಶಂಸೆಯನ್ನು ತಮ್ಮ ಬಳಿ ವ್ಯಕ್ತಪಡಿಸಿದ್ರು? ತುಂಬ ಖುಷಿಪಟ್ಟರು ಎಲ್ಲರೂ. ಈವನ್ ನನ್ನ ಫ್ರೆಂಡ್ಸು ಕೂಡ. ಈಗ ನಾನು ನೋಡಿರೋ ಪ್ರಕಾರ ಫ್ರೆಂಡ್ಸ್ಗಳಿಗೆ ಹಿಂಗೆ ಅಂದರೆ ಅವಳ ಮಾರ್ಕ್ಸ್ ಬಂದುಬಿಡ್ತು, ನಂದು ಬರಲಿಲ್ಲ, ಆ ರೀತಿ ಇರುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಯಾರೂ ಆ ರೀತಿ ಮಾಡಲಿಲ್ಲ. ಎಲ್ಲರೂ ಕಾಲ್ ಮಾಡಿದ್ರು, ಎಲ್ಲರೂ ವಿಶ್ ಮಾಡಿದ್ರು. ಆ್ಯಕ್ಚುಲಿ ನಾನು ಕ್ಲಾಸಲ್ಲಿದ್ದೆ, ನಾನು CET ಕ್ರ್ಯಾಶ್ ಕೋರ್ಸ್ ತೊಗೊಂಡಿದ್ದೆ. ಕ್ಲಾಸಲ್ಲಿದ್ದೆ, ನಾನು ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರೋಕ್ಕಾಗಿರಲಿಲ್ಲ. ಅಲ್ಲೇ ಫುಲ್ ಬ್ಯುಸಿ ಇದ್ವಿ ನಾವು. ಆ ಟೈಮಲ್ಲೂ ಎಲ್ಲರೂ ನನಗೆ ಕಾಲ್ ಮಾಡಿ, ಪ್ರತಿಯೊಬ್ಬರೂ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಟೀಚರ್ಸು ಎಲ್ಲರೂ ಕಾಲ್ ಮಾಡಿ ನಿನ್ನೆವರೆಗೂ ಕಂಪ್ಲೀಟ್ ಎಲ್ಲರೂ ಈಗಲೂ ವಿಶ್ ಮಾಡ್ತಾನೆ ಇದ್ದಾರೆ. ಅದೆಲ್ಲ ನಾನು ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಇದು ಅಂತ. ಕಾಲೇಜಲ್ಲೂ ಅಷ್ಟೇ ಟೀಚರ್ಸ್ ಹೇಳಿದ್ನಲ್ಲ, ಅವರೂ ಅಷ್ಟೇ ತುಂಬಾ ಖುಷಿಪಟ್ಟರು. ಇವತ್ತೂ ಪ್ರೋಗ್ರಾಮ್ ಇತ್ತು, ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲೂ ಎಲ್ಲ ತುಂಬ ಮಾತಾಡಿದ್ರು, ಮುಗಿಸ್ಕೊಂಡು ಇವಾಗ ಬಂದ್ವಿ. ಹಾಗೆಯೇ ತಾವು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಎಚ್.ಡಿ. ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ರಂಥ ಸಂದರ್ಭದಲ್ಲಿ ತಮ್ಮ ಊರಿನವರಾಗಿರ್ಬೋದು, ಇದೆಲ್ಲ ಪತ್ರಿಕೆ ಪ್ರಕಟಣೆಯಲ್ಲಿ ಬಂತು, ಕಾಲೇಜು ವತಿಯಿಂದ ಅದನ್ನು ಪೋಸ್ಟರ್ ಮಾಡಿ ಎಲ್ಲ ಶೇರ್ ಮಾಡಿ, ಇದನ್ನು ಗಮನಿಸಿದಂಥವರು ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸಿದ್ರು? ಅದು ನನಗೆ ನಿನ್ನೆ ಗೊತ್ತಾಗಿದ್ದು. ನಾನು ನಿನ್ನೆ ಮೈಸೂರಿಂದ ಬಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ ಟೌನಿಗೆ. ಅಲ್ಲಿ ಆ್ಯಕ್ಚುಲಿ ಅದು ನೈಟ್ ಟೈಮ್ ನಿನ್ನೆ ಮಳೆ ಬಂತು, ಕತ್ಲೇನಿತ್ತು, ಲೈಟ್ ಕೂಡ ಇರಲಿಲ್ಲ. ಬಟ್ ಆದ್ರೂ ಎಲ್ಲರೂ ಪೇಪರಲ್ಲಿ ನೋಡಿ, ಮೊಬೈಲಲ್ಲಿ ನೋಡಿ, ಆ್ಯಂಡ್ ನನಗೆ ಗೊತ್ತಿತ್ತು ಸುಮಾರು ಜನಕ್ಕೆ, ಎಲ್ಲರೂ ಕರೆದು ಮಾತಾಡ್ಸಿದ್ರು, ತುಂಬ ಖುಷಿಪಟ್ಟರು. ತುಂಬ ಅವ್ರಿಗಾಗಿದ್ದ ಸಂತೋಷನ ಎಲ್ಲ ಹೇಳ್ಕೊಂಡ್ರು ನನ್ನ ಹತ್ರ. ನನ್ನನ್ನು ಐಡೆಂಟಿಫೈ ಮಾಡಿ ಈಗ ಎಲ್ಲರೂ ಮಾತಾಡಿಸ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಒಂದಿಲ್ಲ. ತಾವೊಂದು ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 582 ಅಂಕಗಳನ್ನು ಗಳಿಸ್ಕೊಂಡು ಎಚ್.ಡಿ. ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರೋ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ನಮ್ಮ ಕೇಳುಗರ ಸಮುದಾಯದ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಪ್ರಸ್ತುತ ದ್ವಿತೀಯ PUC ಪರೀಕ್ಷೆಯನ್ನು ಮುಗಿಸಿದ್ದೀರಾ, ಅದರಲ್ಲಿ ಒಂದು ಉನ್ನತ ಅಂಕಗಳೊಂದಿಗೆ ಎಚ್.ಡಿ. ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ಇದೆಲ್ಲ ಒಂದು ಕಡೆ ಇದ್ದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಆ ಗುರಿಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನನಗೆ ನನ್ನದೇ ಆದಂಥ ಒಂದು ಏಮ್ ಇದೆ, ಬಟ್ ಅದನ್ನೆಲ್ಲೂ ಹೇಳಕ್ಕೆ ಹೋಗಲ್ಲ. ಅದನ್ನು ಅಚೀವ್ ಮಾಡಿಬಿಟ್ಟು ಆಮೇಲೆ ತೋರಿಸ್ಬೇಕು. ಆದರೆ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡಲೇಬೇಕು, ಈಗಲಿಂದನೇ ತುಂಬ ಪ್ರಿಪ್ರೇಷನ್ ಇರಲೇಬೇಕು. ಅದನ್ನು ಅಚೀವ್ ಮಾಡಬೇಕು. ಅದಕ್ಕೆ ಏನೇನೆಲ್ಲ ಬೇಕೋ ಅದನ್ನ ಇವಾಗಲಿಂದನೇ ಪ್ಲ್ಯಾನಿಂಗಲ್ಲಿದೆ. ಅದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಈಗ ದ್ವಿತೀಯ PUC ಪರೀಕ್ಷೆ ಆಗಿರ್ಬೋದು, SSLC ಪರೀಕ್ಷೆಯಲ್ಲಾಗಿರ್ಬೋದು, ಭಾಳಷ್ಟು ವಿದ್ಯಾರ್ಥಿಗಳು ಉನ್ನತವಾದ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದ್ತಾ ಇದ್ದಾರೆ. ಅದರಲ್ಲೂ ಭಾಳಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾದ್ರೆ ಅನ್ನೋದು ಕೂಡ ಅದರಲ್ಲೂ ಕೂಡ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದನ್ನು ಗಮನಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು, ಒಂದು ಉನ್ನತವಾದ ಅಂಕಗಳೊಂದಿಗೆ ತೇರ್ಗಡೆಯನ್ನು ಒಂದು ಆ
ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಅಧ್ಯಯನ ಕ್ರಮವನ್ನು ಅನುಸರಿಸಿದ್ರೆ, ಯಾವ ರೀತಿಯಾದಂಥ ಅಭ್ಯಾಸವನ್ನು ಮಾಡಿದ್ರೆ ಯಾವುದೇ ಪರೀಕ್ಷೆಯನ್ನು ಸುಲಭವಾಗಿ ಒಂದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಬಹುದು ಅನ್ನೋದು ಕುರಿತು ತಮ್ಮ ಒಂದು ಅನುಭವದ ಪ್ರಕಾರ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವರದ್ದೇ ಆದಂಥ ಒಂದು ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ಅವ್ರು ಏನು ಓದಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನು ಹೇಳೋ ಮೆಥಡ್ನ ಅವ್ರು ಫಾಲೋ ಮಾಡ್ಬೇಕಂತಿಲ್ಲ. ನಾನೇನು ಹೇಳ್ತೀನಿ ಅವರಿಗೆ ಅಂದರೆ, ಅವ್ರು ಏನು ಓದಬೇಕು, ಹೆಂಗೆ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರನೇ ಅವ್ರು ಓದಬೇಕು. ಯಾವುದೇನಾದರೂ ಆಗಲಿ ಅವ್ರು ಓದಬೇಕಂತ ಅಂದ್ಕೊಂಡಿರ್ತಾರ, ಅವ್ರು ಅದನ್ನೇ ಓದಬೇಕು, ಅದನ್ನು ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇದ್ದೇ ಟೈಮಲ್ಲಿ ಓದಬೇಕು, ಹಿಂಗೆ ಓದಬೇಕು ಆ ಥರ ಎಲ್ಲ ಏನೂ ಇಲ್ಲ. ಅಚೀವ್ ಮಾಡಬೇಕು ಅಂತಿದ್ರೆ ಎಲ್ಲನೂ ಮಾಡ್ತಾರೆ. ಬಟ್ ಏನಂದರೆ, ಎಲ್ಲರೂ ಮಾರ್ಕ್ಸ್ ಪರ್ಪಸಿಗೆ ಓದಬಾರ್ದು. ಮಾರ್ಕ್ಸ್ ಇರುತ್ತೆ, ಅದೊಂದು ಕಡೆ ಇರಲಿ. ಬಟ್ ಯಾವಾಗ ನಾವು ಮಾರ್ಕ್ಸ್ ಪರ್ಪಸಿಗೆ ಹೋಗ್ತೀವೋ ಅದು ಇವಾಗ ನಮಗೆ ಕೈ ಹಿಡಿಬೋದು ಚಿಕ್ಕ ಚಿಕ್ಕ ಸ್ಟೆಪ್ಪಲ್ಲಿ. ಬಟ್ ಕೊನೆಗೊಂದಿನ ಅದು ನಮ್ಮನ್ನ ಡ್ರಾಪ್ ಮಾಡಿಬಿಡುತ್ತೆ. ಹಾಗಾಗಿ ಯಾರೇ ಏನೇ ಓದ್ಬೇಕಂತ ಅಂದ್ಕೊಂಡ್ರು ಅವ್ರ ಗೋಲ್ ತುಂಬ ದೊಡ್ಡದಿರಲಿ ಚಿಕ್ಕದಿರಲಿ, ದಟ್ ಇಸ್ ಸೆಕೆಂಡ್ರಿ, ಅದಲ್ಲಿರಲಿ. ಆದರೆ ಅವ್ರು ಓದ್ತಾರ ಕಂಪ್ಲೀಟ್ ಎಫರ್ಟ್ಸ್ ಕೊಟ್ಟು ಅವ್ರು ಓದಬೇಕು. ಓದೋದನ್ನು ಯಾವತ್ತೂ ಸಂಪೂರ್ಣವಾಗಿ ಓದಿ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಅವಾಗ ಕಾನ್ಫಿಡೆನ್ಸಿಂದ ಅಟೆಂಡ್ ಮಾಡ್ಬೋದು ಎಕ್ಸಾಮ್ಸಲ್ಲಿ. ನಾವು ಕಡಿಮೆ ಓದ್ಕೊಂಡು ಹೋದಷ್ಟು ನಮಗೆ ಭಯನೇ ಜಾಸ್ತಿ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು ಪೂರ್ತಿ ಓದೋಕ್ಕೆ ಟ್ರೈ ಮಾಡಬೇಕು. ಆಗ್ತಿಲ್ವಾ, ಆಗುತ್ತೆ, ನನಗಾಗುತ್ತೆ ಅನ್ಕೊಂಡೇ ಓದಬೇಕು. ಓದ್ತಿರ್ತೀರ ಎಲ್ಲ ಕಾನ್ಸೆಪ್ಟನ್ನು ನೀಟಾಗಿ ಓದ್ಕೊಂಡು ಆ ಕಾನ್ಸೆಪ್ಟನ್ನು ಮೇಯ್ನಾಗಿ ರಿವಿಷನ್ ಮಾಡಿ, ಯಾವುದೇ ಕಡೆ ಡಿಸ್ಟ್ರಾಕ್ಟ್ ಆಗಬೇಡಿ ಸ್ಟೂಡೆಂಟ್ಸು. ಹೌದು, ಏಜಲ್ಲಿ ಟೀನೇಜ್ ಎಲ್ಲ ಕಾಮನ್ ಆಗಿರುತ್ತೆ. ಏನೇ ಡಿಸ್ಟ್ರಾಕ್ಷನ್ಸ್ ಇದ್ರೂ ಅದ್ರ ಜೊತೆಗೇನೆ ನಾವು ಸಕ್ಸಸ್ನ ಕಾಣ್ತೀವಲ್ಲ, ಅದು ತುಂಬ ದೊಡ್ಡ ವಿಷಯ. ಏನಾದರೂ ಇರಲಿ, ಆದರೆ ನಾನು ಹೇಳೋದು ಒಂದೇ, ಹೇಳ್ದಂಗೆ ಕಂಪ್ಲೀಟಾಗಿ ಓದಬೇಕಿಲ್ಲನೂ ಅಷ್ಟೇ, ಇನ್ನೇನು ಅಲ್ಲ. ಅವ್ರು ಯಾವ ರೀತಿನಾದರೂ ಓದಲಿ, ಯಾವ ಟೈಮಲ್ಲಾದರೂ ಓದಲಿ, ಇಲ್ಲ ಪಾಠ ಕೆಲವೊಬ್ಬರಿಗೆ ಕೇಳಿಸ್ಕೊಂಡು ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಓದಿ ಅರ್ಥ ಆಗುತ್ತೆ. ನನ್ನ ಸಜೆಷನ್ ಏನಂದರೆ, ಸೆಲ್ಫ್ ಸ್ಟಡಿ ಜಾಸ್ತಿ ಮಾಡಿ. ಬೇರೆಯವ್ರು ಹೇಳ್ತಾರೆ, ಓಕೆ ಕೇಳಿಸ್ಕೊಳ್ಳಿ, ಎಲ್ಲ ಕಡೆನೂ ಇನ್ವಾಲ್ವ್ಮೆಂಟ್ ಇರಲಿ, ಆದರೆ ನಮಗೆ ನಾವು ಎಷ್ಟು ಓದ್ತೀವೋ ಅದು. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ನಾವು ಓದಿರೋದಷ್ಟನ್ನು ಬೇರೆಯವ್ರಿಗೆ ನಾವು ಹೇಳ್ಕೊಡ್ಬೇಕು. ಹಂಗಂತ ಅವ್ರಿಗೇನು ಗೊತ್ತಿಲ್ಲ ನಮಗೆಲ್ಲ ಗೊತ್ತಿದೆ ಅಂತಲ್ಲ, ಏನು ಕಲ್ತಿರ್ತೀವೋ ಅದನ್ನು ಹೊರಗಡೆ ಶೇರ್ ಮಾಡಿದಷ್ಟು ಆ ಕಡೆಯಿಂದನೂ ನಮ್ಗೆ ಬರುತ್ತೆ, ಈ ಕಡೆಯಿಂದನೂ ಶೇರ್ ಆಗುತ್ತೆ. ಅವಾಗ ಏನಾಯಿತು, ನಮ್ಗೆ ಡಬಲ್ ಕಾನ್ಸೆಪ್ಟ್ಗಳು ಸಿಕ್ತಂಗಾಯಿತು. ಆ ರೀತಿ ಮಾಡಿದ್ರಿಂದನೇ ನನಗೆ ಸಕ್ಸಸ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು 1 ಮಂತ್ ಸೆಲ್ಫ್ ಸ್ಟಡಿಗೆ ಅಂತ ಟೈಮ್ ಕೊಟ್ಟಿದ್ರು ನಮಗೆ. ಆ ಟೈಮಲ್ಲಿ ಕಂಪ್ಲೀಟ್ ನಾವು ಮಾಡಿದ್ದಿದ್ದು ಒಂದೇ ಕೆಲಸ, ಏನು ಓದ್ತಿದ್ವೋ ಅದನ್ನು ಶೇರ್ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಡಿಸ್ಕಷನ್ ಮಾಡ್ತಾಯಿದ್ವಿ. ಈ ಲೆವೆಲಲ್ಲಿ ಡಿಸ್ಕಷನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಎಲ್ಲರಿಗೂ, ಸ್ಪೆಷಲಿ ಫ್ರೆಂಡ್ಸ್ ಜೊತೆ. ಅವ್ರ ಮೆಂಟಾಲಿಟಿಗೆ ಯಾರು ಕನ್ವೀನಿಯೆಂಟ್ ಆಗಿರ್ತಾರೋ ಅವ್ರ ಜೊತೆ ಡಿಸ್ಕಸ್ ಮಾಡಿದಷ್ಟು ಆ ಟಾಪಿಕ್ ತುಂಬ ಚೆನ್ನಾಗಿ ನೆನಪಿರುತ್ತೆ. ಮಾಡೋಕ್ಕೂ ಮುಂಚೆ ಕಂಪ್ಲೀಟಾಗಿ ಓದ್ಬಿಟ್ಟು ಆಮೇಲೆ ಏನೇ ಇದ್ರೂ ಮಾಡಿ. ಕ್ವಶನ್ ಸಾಲ್ವ್ ಮಾಡ್ತೀರಾ, ಸುಮ್ಮನೆ ಕ್ವಶನ್ ಇಟ್ಕೊಂಡು ಕೂತ್ಕೋಬಾರ್ದು. ಪೂರ್ತಿ ಓದಿರಬೇಕು. ನಾನು ಓದಿದ್ದೀನಿ, ನಾನು ಮಾಡ್ತೀನಿ ಅಂತ ಹೋಗ್ಬೇಕು. ಅರ್ಥ ಆಗಲಿಲ್ವಾ, ಅರ್ಥ ಆಗುತ್ತೆ, ಮೊಬೈಲಲ್ಲಿ ಹುಡುಕಿ, ಟೀಚರ್ಸ್ನ ಕೇಳಿ, ಫ್ರೆಂಡ್ಸ್ನ ಕೇಳಿದ್ರೆ ಚಿಕ್ಕವ್ರು ಆಗೋದಿಲ್ಲ ನಾವು ಯಾವತ್ತೂ. ಇನ್ನೂ ನಾಲೆಡ್ಜ್ ಬೆಳೆಯುತ್ತೆ, ದೊಡ್ಡವರೇ ಆಗೋದು. ಸೊ ಯಾವುದೇ ಹೆಸಿಟೇಷನ್ ಇಲ್ಲದೇ ತುಂಬ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟಪಟ್ಟು ಓದಿ ಅಂತ ಸಜೆಸ್ಟ್ ಮಾಡ್ತೇನೆ. ಹಾಗೇನೆ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ, ಓದಿನೊಂದಿಗೆ ಕಾಲೇಜಲ್ಲಿ ನಡೆಯುವಂಥ ಇತರ ಚಟುವಟಿಕೆಗಳಾಗಿರ್ಬೋದು, ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಅಲ್ಲೆಲ್ಲ ಭಾಗವಹಿಸ್ತಾ ಬಂದರೂ ಕೂಡ ಈ ಒಂದು ಉನ್ನತ ಅಂಕ ಬರಲಿಕ್ಕೆ ಸಾಧ್ಯ ಆಯಿತು ಅಂದರೆ, ಓದಿನೊಂದಿಗೆ ಇನ್ಯಾವೆಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಇದ್ರಿ? ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದೆ, ಸ್ಪೋರ್ಟ್ಸಲ್ಲಿ ಇರಲಿಲ್ಲ. ಸ್ಪೋರ್ಟ್ಸಲ್ಲಿ ನನ್ನ ಚೈಲ್ಡ್ಹುಡ್ಡಿಂದನೂ ನಾನು ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಳ್ಳೇ ಇಲ್ಲ. ಆದರೆ ಕಾಲೇಜಲ್ಲಿ ಏನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ರೂ ಅದನ್ನ ಮಾಡ್ತಾಯಿದ್ದೆ. ಕಾಲೇಜಲ್ಲಾಗಿರಲಿ, ಸ್ಕೂಲಲ್ಲಾಗಿರಲಿ. ನಾನು ಡ್ಯಾನ್ಸ್ ಪ್ರೋಗ್ರಾಮಲ್ಲಿದ್ದೆ. ಡ್ಯಾನ್ಸ್ ಇಲ್ಲಿ ಅಷ್ಟು ಮಾಡಿಲ್ಲ, ಅಲ್ಲಿದ್ದೆ. ಆ್ಯಂಡ್ ಎಸ್ಸೆರ ಕಾಂಪಿಟೇಷನ್ಸ್ಗಳಿಗೆ ತುಂಬ ಹೋಗ್ತಾ ಇದ್ವಿ. ಕಾಲೇಜ್ ಕಡೆಯಿಂದ ಕಲ್ಚರಲ್ ಇವೆಂಟ್ಸ್ ಅಂತ ಕರ್ಕೊಂಡು ಹೋಗ್ತಾಯಿದ್ರು, ಆ ಕಾಂಪಿಟೇಷನ್ಸಲ್ಲಿದ್ದೆ. ಆ್ಯಂಡ್ ಪ್ರೋಗ್ರಾಮ್ ಪ್ರಿಪ್ರೇಷನ್ಸಲ್ಲಿ ಮೇನ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ನಾನು. ಆ ಆ್ಯಂಕರಿಂಗಿಂದನೇ ಕಲ್ಚರಲ್ ಈವೆಂಟ್ಸಲ್ಲಿ ನಾನು ಎಲ್ಲರಲ್ಲಿ ಗುರುತಿಸ್ಕೊಂಡಿದ್ದು ಅಂತ ಹೇಳ್ತೀನಿ. ಸ್ಕೂಲ್ ಲೆವೆಲಲ್ಲೂ ಅದನ್ನೇ ಇತ್ತು, ಇವಾಗ ಕಾಲೇಜ್ ಲೆವೆಲಲ್ಲೂ ಅದನ್ನೇ. ಮೆಜಾರಿಟಿ ನಾನು ಬಂದಾಗಿಂದ ಎಲ್ಲ ಪ್ರೋಗ್ರಾಮ್ಗಳನ್ನು ನಾನು ಆ್ಯಂಕರಿಂಗ್ ಮಾಡಿಕೊಟ್ಟಿದ್ದೀನಿ. ಭಾಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ತಮ್ಮ ಒಂದು ದ್ವಿತೀಯ PUC ಪರೀಕ್ಷೆ ಯಶಸ್ಸಿನ ಕುರಿತು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು, ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಂದರೆ, ಯಾರನ್ನು ಲೈಫಲ್ಲಿ ಸೋತ್ವಿ ಅಂತ ಹಿಂದೆ ಕೂತ್ಕೊಂಬಾರ್ದು. ಫೇಲ್ಯೂರ್ ಇಸ್ ದ ಪಾರ್ಟ್ ಆಫ್ ಸಕ್ಸಸ್ ಅಲ್ವಾ, ಅದೇ ಸ್ಟೆಪ್ ಆಗಿರುತ್ತೆ ನಮಗೆ. ಅದನ್ನು ತಗೊಂಡು ಆ್ಯಂಡ್ ಮೇನ್ಲಿ ಏನಂದರೆ, ನಮ್ಮ ಪ್ರಿಪ್ರೇಷನ್ ಯಾರಿಗೂ ಗೊತ್ತಾಗದಿರೋ ಥರ ನಾವು ವರ್ಕ್ ಮಾಡಿದ್ರೆ ಬೆಟರ್. ನಾಲೆಡ್ಜ್ ಶೇರ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ನಿಮ್ಮ ಪ್ರಿಪ್ರೇಷನ್ ಹೈಡ್ ಆಗಿರಲಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಮುಂದೆ ಸಕ್ಸಸ್ಸನ್ನು ಕಾಣ್ಬೋದು. ಆ್ಯಂಡ್ ಯಾರು ಕೂಡ ಹಿಂದೆ ಉಳ್ಕೊಬೇಡಿ, ನನಗಾಗಲ್ಲ, ನನಗಾಗುತ್ತೆ ಆ ಥರ ನಿಮ್ಮನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳೋದನ್ನು ಬಿಟ್ಟು
ಮುಂದೆ ನುಗ್ಗಿ ಎಷ್ಟಾಗುತ್ತೋ ಅಷ್ಟು ನುಗ್ಗಿ, ಎಷ್ಟು ಅವಮಾನಗಳನ್ನು ಫೇಸ್ ಮಾಡ್ತಿರೋ ಅಷ್ಟೇ ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಆ ಖುಷಿ ತುಂಬ ದೊಡ್ಡ ಲೆವೆಲಾಗಿರುತ್ತೆ. ಯಾರು ಹಿಂದೆ ಉಳ್ಕೊಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಓದಲೇಬೇಕು ಅಂತಲ್ಲ, ಓದೋದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಯಾರಿಗೆ ಯಾವ ಫೀಲ್ಡಲ್ಲಿರುತ್ತೋ ಆ ಫೀಲ್ಡಲ್ಲಿನೇ ಅವ್ರು ಕ್ಲಿಕ್ ಆಗೋದಕ್ಕೆ ಸಾಧ್ಯ. ಈಗ ಡ್ಯಾನ್ಸರ್ ಆಗಿದ್ದರೆ ಡ್ಯಾನ್ಸ್ ಫೀಲ್ಡಲ್ಲೇ ಅವ್ರು ಕ್ಲಿಕ್ ಆಗಬೇಕು. ನಾನು ಓದ್ಬಿಟ್ಟು ಡ್ಯಾನ್ಸರ್ ಆಗ್ತೀನಿ ಅಂತಂದರೆ ಅದನ್ನು ಯಾರು ಒಪ್ಕೊಳ್ಳಲ್ಲ. ಅಂದರೆ ಓದೋದ್ರ ಜೊತೆಗೆ ಅವ್ರು ಏನು ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡಲಿ. ನಿಮ್ಮ ಫೀಲ್ಡಲ್ಲಿ ನಿಮ್ಮ ಬೆಸ್ಟನ್ನು ನೀವು ಕೊಡಿ. ಎಲ್ಲೂ ಫೇಲ್ಯೂರ್ ಆಗಬೇಡಿ. ಫೇಲ್ಯೂರ್ ಇರುತ್ತೆ, ಅದನ್ನು ಪಾರ್ಟಾಗಿ ಇಟ್ಕೊಂಡು ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಪ್ರಿಪೇರ್ ಮಾಡಿಕೊಂಡು ಮುಂದೆ ನುಗ್ಗಿ ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಎಲ್ಲ ವಿಶಸ್ ಬಂದಿದೆ, ತುಂಬ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರೋಗ್ರಾಮ್ ಮೂಲಕ ನನ್ನ ಗ್ರ್ಯಾಟಿಟ್ಯೂಡ್ನ ನಾನು ಎಲ್ಲರ ಹತ್ರ ಹೇಳ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲರೂ ವಿಶ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ. ಅವರೆಲ್ಲರ ಹತ್ರನೂ ನಮ್ಮ ಖುಷಿನ ಹೇಳ್ಕೊಳ್ಳೋಕ್ಕಷ್ಟು ಟೈಮ್ ಇರಲಿಲ್ಲ. ಸೊ ಈ ಒಂದು ಪ್ರೋಗ್ರಾಮ್ ಮೂಲಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ ಆ್ಯಂಡ್ ನನ್ನ ಪೇರೆಂಟ್ಸಿಗೆ, ಎಲ್ಲರಿಗೂ, ಮೇಯ್ನ್ಲಿ ನನ್ನ ಲೆಕ್ಚರ್ಸಿಗೆ, ನನ್ನ ಟೀಚರ್ಸಿಗೆ. ಈಗಲೂ ನಾನು 10th ಡ್ರಾಪ್ ಆಗಿದ್ರೂ ನನ್ನ ಟೀಚರ್ಸಿಗೆ ನಾನು ಫಸ್ಟ್ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಅವ್ರಿಗೆ ಹೋಪ್ಸ್ ಇತ್ತು. ಅದರಿಂದ ಅವ್ರು ಫಸ್ಟ್ ಕಾಲ್ ಮಾಡಿ ನನ್ನ ಮಾರ್ಕ್ಸನ್ನೇ ಕೇಳಿದ್ರಂತೆ. ನಮ್ಮಮ್ಮ ಹೇಳಿದ್ರು ನನಗೆ. ಅವ್ರು ಅಷ್ಟು ಹೋಪ್ಸನ್ನು ನನ್ನ ಮೇಲೆ ಇಟ್ಕೊಂಡಿದ್ರು. ಅದಕ್ಕೆ ನಾನು ತುಂಬ ಋಣಿಯಾಗಿರ್ತೀನಿ. ಇನ್ನು ಮುಂದೆನೂ ನಾನು ಹಾಗೆ ಮಾಡ್ತೀನಿ. ಎಲ್ಲರೂ ಹಾಗೆ ಮಾಡಿ ಚೆನ್ನಾಗಿ ಓದಿ ಒಂದು ಅಚೀವ್ ಮಾಡಿ. ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿಲ್ಲ ಅಂತಂದರೆ ನಾವು ಇದ್ದಿದ್ದು ವೇಸ್ಟ್ ಅಂತಲೇ ಅರ್ಥ. ಅದು ಯಾವ ಲೆವೆಲಲ್ಲಾದರೂ ಆಗಿರಲಿ, ಒಂದು ಚಿಕ್ಕ ಲೆವೆಲ್ ಆಗಲಿ ದೊಡ್ಡ ಲೆವೆಲ್ ಆಗಲಿ, ಅದು ಮ್ಯಾಟರ್ ಆಗಲ್ಲ. ನಾವು ಅಚೀವ್ ಮಾಡಿದ್ದೀವ ಅದಷ್ಟೇ ಇಂಪಾರ್ಟೆಂಟ್. ಅದನ್ನು ಮಾಡಿ ನಿಮ್ಮ ಅಪ್ಪ ಅಮ್ಮ ಖುಷಿಪಡಿಸಿ ಒಳ್ಳೆ ವೇಯಲ್ಲಿ ಹೋಗಿ ಎಲ್ಲರೂ ಟ್ರಸ್ಟ್ ಇನ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಭಾಳ ಸಂತೋಷ ಮಹಾಲಕ್ಷ್ಮಿ ಅವರ. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 582 ಅಂಕಗಳನ್ನು ಗಳಿಸ್ಕೊಳ್ಳೋ ಮುಖಾಂತರ HD ಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರೋ ಕುರಿತು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ತಮ್ಮ ಅಭ್ಯಾಸ ಕ್ರಮ ಆಗಿರ್ಬೋದು, ಇದಕ್ಕೆಲ್ಲ ಕಾಲೇಜು ಉಪನ್ಯಾಸಕರು ಹಾಗೂ ಕುಟುಂಬದವರ ಸಹಕಾರ ಹೇಗಿತ್ತು, ತಮ್ಮ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟದ ನಂತರ ತಾವು HD ಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಂತಹ ಸಂದರ್ಭದಲ್ಲಿ ತಮಗೆ ಸಮುದಾಯ ಹಾಗೂ ಸಾರ್ವಜನಿಕರೇ ಬಂದಂಥ ಪ್ರಶಂಸೆಗಳಾಗಿರ್ಬೋದು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಪ್ರಸ್ತುತ ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಂಥ ಅಧ್ಯಯನ ಕ್ರಮಗಳನ್ನು ಅನುಸರಿಸಿದ್ರೆ ಅವರು ಕೂಡ ಒಂದು ಉನ್ನತವಾದ ಶ್ರೇಣಿಯಲ್ಲಿ ಯಾವುದೇ ಪರೀಕ್ಷೆಯನ್ನು ಎದುರಿಸ್ಬೋದು ಮತ್ತು ಉನ್ನತವಾದ ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪ್ರೋಗ್ರಾಮಿಗೆ ನನ್ನ ಇನ್ವೈಟ್ ಮಾಡಿ ನಿಮ್ಮ ಟೈಮನ್ನು ಕೊಟ್ಟು ನಾನು ಇಂಟರ್ವ್ಯೂ ಮಾಡಿದ್ದೀರಾ. ತುಂಬ ಖುಷಿ ಇದೆ. ಇದೊಂದು ಅಚೀವ್ಮೆಂಟ್ ಅಂತಲೇ ಅನ್ಕೊತೀನಿ ನನ್ನ ಲೈಫಲ್ಲಿ. ಬಿಕಾಸ್ ಎಲ್ಲ ಕಡೆ ಇದು ಹೋಗುವಾಗ ನಮ್ಮ ಪೇರೆಂಟ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ಬಟ್ ಆದರೂ ಇದೇನೂ ಏನೂ ಅಲ್ಲ, ಇನ್ನು ಮುಂದೆ ಮಾಡಬೇಕು, ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದು ಇಷ್ಟು ಮಾತಾಡಿಸಿದ್ದಕ್ಕೆ. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ. ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಪರೀಕ್ಷೆಯ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 582 ಅಂಕಗಳನ್ನು ಗಳಿಸಿ HD ಕೋಟೆ ತಾಲೂಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ HD ಕೋಟೆ ತಾಲೂಕು ತುಂಬಸೊಗೆಯ MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಮಹಾಲಕ್ಷ್ಮೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.